ನೋಡ್ರೆ ಈಗ ಕೇಂದ್ರದ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಮಧ್ಯದಲ್ಲಿ ಸಮವರ್ತಿ ಪಟ್ಟಿ ಬರುತ್ತೆ. ಕೇಂದ್ರ ತೆರಿಗೆ ಹಾಕಬಹುದಾದ ಬಾಬ್ತುಗಳು ಒಂದು ಕಡೆ ಬರುತ್ತೆ, ಮತ್ತೆ ಸೆಸ್ಸು. ಈ ಸೆಸ್ ಕತೆ ಏನಾಯಿತು ಅಂದರೆ, ಬಹಳ ಆರಂಭದ ಕಾಲಘಟ್ಟದಲ್ಲಿ 100ಕ್ಕೆ 50 ಪೈಸಾ ಅಂತ ಕಣೋ, 50 ಪೈಸಾ ಅಂತೆ. ಆಮೇಲೆ 50 ಪೈಸೆ ಅದು ₹1 ಆಯಿತು. ತಲೆ ಕೆಡಿಸ್ಕೊಳ್ಳಿಲ್ಲ, ಏನೋ ಕೇಂದ್ರದ ಕಡೆಯಿಂದನೇ ಊರಿಗೇನೋ ನಲ್ಲಿ ಕೊಡ್ತಾರಂತಪ್ಪ, ಏನೋ ಒಂದು ಅದು ಕಾಲುವೆ ತೋಡ್ತಾರಂತೆ, ಬೀದಿಗೆ 2 ದೀಪ ಹಾಕ್ತಾರಂತೆ, ಅದೇನೋ ಶಿಕ್ಷಣದೆಲ್ಲ ಇವರೇ ಮಾಡ್ತಾರಂತೆ, ₹2 ಹೋಗಲಿ ಅಂತ ಆಯಿತು. ಇದು ಬರ್ತಾ ಬರ್ತಾ 23% ದಾಟುವ ಲಕ್ಷಣ ಕಾಣಿಸ್ತಾ ಇದೆ. 23% ಸೆಸ್ ನಾನು ಮಾತಾಡ್ತಿರೋದು. ರಾಜ್ಯಗಳ ಕೂಗೇನು ಅಂದರೆ, ರೀ 23% ತಗೋತಿರಲ್ಲ, GST ಹೆಂಗೆ ಡಿವೈಡ್ ಮಾಡ್ತಿರಲ್ಲ, ಹಾಗೆ ಡಿವೈಡ್ ಮಾಡಿ, ಇದನ್ನು ಸೆಸ್ಸು ನಮಗೆ ಡಿವೈಡ್ ಮಾಡಿಕೊಡಿ ಅಂತ ಭಾಗ 1. ಇದರಲ್ಲಿ 2ನೇ ಭಾಗ ಏನು ಅಂತ ಬಂದರೆ, ಕೇಂದ್ರ ಹಾಕಬಹುದಾದ ತೆರಿಗೆಯ ಬಾಬ್ತುಗಳು ಜಾಸ್ತಿ, ರಾಜ್ಯ ಹಾಕಬಹುದಾದ ತೆರಿಗೆಯ ಬಾಬ್ತುಗಳು ಕಡಿಮೆ ಇದ್ದಾಗ ನೆಕ್ಸ್ಟು ಅವ್ರೇನು ಹೇಳ್ತಾರೆ, ನಿಮ್ಗೆ ಯಾವಾಗಲೂ ಇನ್ವೈಟ್ ಮಾಡ್ತಿರ್ತಾರೆ, ನಿಮ್ಗೆ ಗಮನಿಸಿರ್ಬೋದು. ಕೇಂದ್ರ ಪೆಟ್ರೋಲ್ ಬನ್ನಿರಿ, ಡೀಸೆಲ್ಗೆ ಬನ್ನಿರಿ, GST ತಂದ್ಬಿಡೋಣ ಅಂತಾರೆ. ಬಟ್ ರಾಜ್ಯಗಳ ಗೋಳೇನು ಅಂದರೆ, ನಮ್ಗಿರೋದೇ ಈ ಪೆಟ್ರೋಲು, ಡೀಸೆಲ್ಲು, ಯಾವುದೋ ಪವರು ಬಿಲ್ಲು, ಒಂದು ಅಬಕಾರಿ, ಒಂದು 4 ಇಟ್ಕೊಂಡು ಕೂತಿದ್ದೀವಿ, ಇದನ್ನು GSTಗೆ ಇವ್ರು ತೊಗೊಂಡ್ಬಿಟ್ರು ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಏನೂ ಇರಲ್ಲ. ಆಮೇಲೆ ನಾನು ಬರೀ ಅಬಕಾರಿ ನಂಬ್ಕೊಂಡು, ವಿದ್ಯುತ್ ಬಿಲ್ ನಂಬ್ಕೊಂಡು ಮಾಡೋಕ್ಕಾಗಲ್ಲ ಅಂಥೇಳಿ, ಈ ಥರದ ತೆರಿಗೆ ಸರಳೀಕರಣದಿಂದ ರಾಜ್ಯಕ್ಕೆ ಬರ್ತಕ್ಕಂಥ ಆದಾಯ ಪರ್ಮನೆಂಟಾಗಿ ದೊಡ್ಡ ಮಟ್ಟದ ಒಂದು ಕೊರತೆ ಬರುತ್ತಾ. ಆ ಒಂದು ಕೊರತೆ ಅಂತ ನೀವು ಒಪ್ಕೊಂಡ್ರೆ ನೀವು ಬೆಲೆ ಏರಿಕೆ ಪರ ಇದ್ದೀರಿ, ತೆರಿಗೆ ಏರಿಕೆ ಪರ ಇದ್ದೀರಿ ಅಂತ. ತೆರಿಗೆ ಏರಿಕೆ ಮಾಡಿದ್ರಲ್ಲಿ ನನಗೂ ಪಾಲಿದೆ, ಕಿರ್ಚಕ್ಕೆ ಮಾತ್ರ BJP ಮೇಲೆ ಜೋರ ಕಿರ್ಚಿಬಿಡೋಣ, ನಾನು ಪಾಲಿಗೆ ಮಾತ್ರ ನಾನು ಅರ್ಧ ಪಾಲು ತೊಗೊಂಡು ಸುಮ್ಮನೆ ಇದ್ಬಿಡೋಣ, ಆ ನೀತಿ ಆಗಲ್ವಾ ನಿಮ್ಮದು ಅಂತ. ಇಲ್ಲ ನೋಡಿ, ಈಗ ನೀವು ಹೇಳ್ದಂಗೆ ಕರೆಕ್ಟು. ನಾವು ನಮಗೆ ತೆರಿಗೆ ಹಾಕ್ಲಿಕ್ಕೆ ಅಧಿಕಾರ ಇರೋದು ಕಡಿಮೆ, ಒಂದು 4-5 ಬಾಬ್ತುಗಳು ಅಷ್ಟೇ. ಅದಕ್ಕೆ ಅವ್ರು GSTಗೆ ಇನ್ವೈಟ್ ಮಾಡ್ತಿರ್ತಾರೆ, ಪೆಟ್ರೋಲ್ ಬನ್ನಿ, ಡೀಸೆಲ್ ಬನ್ನಿ ಅಂತ. ಆಯ್ತಾ, ಕೇಂದ್ರ ಸರ್ಕಾರ ಇದೇನದು ವ್ಯವಸ್ಥೆ ಏನಾಗಿದೆ ಅಂದರೆ ಸಂಪೂರ್ಣ ಹಿಡಿತ. ನೀವು ಸಮವರ್ತಿ ಪಟ್ಟಿ, ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ ಹೇಳಿದ್ವಿ. ಈಗ ರಾಜ್ಯ ಪಟ್ಟಿಲಿ ಏನೂ ಇಲ್ಲ. ರಾಜ್ಯ ಪಟ್ಟಿನಲ್ಲಿ ಬಹಳ ಕಡಿಮೆ. ನೀವು ಶಿಕ್ಷಣ, ಆರೋಗ್ಯ, ಪ್ರತಿಯೊಂದು ಕೂಡ ಕೇಂದ್ರ ಪಟ್ಟಿಗೆ ಸೇರ್ಬಿಟ್ಟಿದೆ. ಕೃಷಿ ಕೂಡ ಕೇಂದ್ರ ಪಟ್ಟಿಗೆ ಆಲ್ಮೋಸ್ಟ್ ಸೇರ್ತಾ ಇದೆ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಕೇಂದ್ರ ಸರ್ಕಾರ ತೆರಿಗೆ ಕಲೆಕ್ಟ್ ಮಾಡಿಕೊಂಡು ನ್ಯಾಯೋಚಿತವಾಗಿ ಹಂಚಿಕೆ ಮಾಡ್ತಿಲ್ಲ, ಇದು ನಮ್ಮ ವಾದ. ಹೌದು, ಇವ್ರು ಹೇಳ್ತಾರೆ, ಇಲ್ಲ ಇದು ಏನು ಹೊಸದಾಗಿ ಶುರು ಮಾಡ್ತಾ ಇಲ್ಲ, 1947 ಬಂದಂಗೆ ನಾವು ಅದೇ ಲೆಕ್ಕದಲ್ಲಿ ಮಾಡ್ತಾ ಇದ್ದೀವಿ. ಕೇಂದ್ರದ ಉತ್ತರ ಭಾರತದ ರಾಜ್ಯಗಳು ಜನಸಂಖ್ಯಾ ನಿಯಂತ್ರಣ ಮಾಡ್ದಲೆ ಈಗಲೂ ಕೂಡ ನೀವು ನೋಡಿ, ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ಜನಸಂಖ್ಯೆ ರೈಸ್ ಆಗ್ತಾನೆ ಇದೆ, 50% ರೈಸ್ ಆಗ್ತಾನೆ ಇದೆ. ಬೇರೆ ದಕ್ಷಿಣ ಭಾರತದಲ್ಲಿ 10%, 12% 6 ದಿನದಲ್ಲಿ ರೈಸ್ ಆಗ್ತಾ ಇದೆ. ಸೊ ಇದು ಬಹಳ ಅಸಮತೋಲನ ಇದೆ. ಅವ್ರ ಜನಸಂಖ್ಯೆ ಆಧಾರ ಮಾಡಿಕೊಂಡು, ನೀವು ಭೂಮಿ ವಿಸ್ತೀರ್ಣ ಆಧಾರ ಮಾಡಿಕೊಂಡು, ಕಾಡುಗಳನ್ನ ವಿಸ್ತೀರ್ಣ ಆಧಾರ ಮಾಡಿಕೊಂಡು ನೀವು ಆ ಲೆಕ್ಕ ಮಾಡಿ ತೆರಿಗೆ ಹಾಕೋದು, ಆಮೇಲೆ ಹಂಚಿಕೆ ಮಾಡೋದಿದೆಯಲ್ಲ, ಅದು ರಾಜ್ಯಗಳಿಗೆ ಹೊಡೆತ. ಯಾವ ರಾಜ್ಯಗಳು ಯಾರು ಜನಸಂಖ್ಯೆಯ ನಿಯಂತ್ರಣ ಮಾಡಿದ್ರೋ, ಕಾನೂನಿಗೆ ಗೌರವ ಕೊಟ್ಟರೋ, ಯಾರು ತಾವು ಹೇಳಿದನ್ನು ಸರಿಯಾಗಿ ಕೇಳಿದ್ರೋ ಅವ್ರ ಮೇಲೆ ಬರೆ ಹಾಕೋದು. ಸೊ ಆ ನಿಟ್ಟಿನಲ್ಲಿ ಇವಾಗ ಏನಾಗಿದೆ ಅಂದ್ರೆ, ನಮಗೆ 15ನೇ ಹಣಕಾಸಿನ ಆಯೋಗದಲ್ಲಿ ಏನಾಗ್ತಾ ಇತ್ತು, 14ನೇ ಹಣಕಾಸಿನ ಆಯೋಗದಲ್ಲಿ 4.62% ನಮಗೆ ತೆರಿಗೆ ಹಂಚಿಕೆ ಆಗ್ತಾ ಇತ್ತು. ಅದ್ರ 15ನೇ ಹಣಕಾಸಿನ ಆಯೋಗ ಬಂದಿದೆ 3.71% ಆಗ್ಬಿಡ್ತದೆ. ಅಂದ್ರೆ ನಮಗೆ ನೇರವಾಗಿ ನಿಮಗೆ ಹಂಚಿಕೆಯಲ್ಲಿ ಕಡಿಮೆ, ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಅದು ಇನ್ನೂ ಕಡಿಮೆ ಆಗುತ್ತೆ. ಇದೇ ರೀತಿ ಮಾಡ್ಕೊಂಡ್ರೆ ಹಂಚಿಕೆ ಕಡಿಮೆ ಆಗುತ್ತೆ. ಹಂಚಿಕೆ ಕಡಿಮೆ ಆದರೆ ನಾವಿಲ್ಲಿಂದ ನೀವು ₹100 ಕೊಡಿ, ನಮ್ಗೆ ವಾಪಸ್ ₹10 ಬರೋ ರೀತಿ. ಆ ರೀತಿ ನೆಕ್ಸ್ಟ್ ನೀವು ಇನ್ನು 10 ವರ್ಷದಲ್ಲಿ ನೀವು ₹100 ಕೊಟ್ಟರೆ ನಮಗೆ ಬರೋದು ₹10 ಅಥವಾ ₹11 ಮಾತ್ರ. ಸೊ ಹೆಂಗೆ ರಾಜ್ಯದ ಅಭಿವೃದ್ಧಿ ಮಾಡೋದು? ಇಲ್ಲಿನ ಜನಸಂಖ್ಯೆಗೆ ಅವರ ಮೂಲಭೂತ ಸೌಕರ್ಯ, ಆರೋಗ್ಯ, ಶಿಕ್ಷಣ 90% ನೋಡ್ಕೋಬೇಕಾದ್ರೆ ರಾಜ್ಯ ಸರ್ಕಾರಗಳು. ಕೇಂದ್ರ ಸರ್ಕಾರ ನೋಡ್ಕೋಬೇಕಾದ್ದೇನು ವಿದೇಶಾಂಗ ನೀತಿ, ಬಾರ್ಡರು, ಇಂಟರ್ನಲ್ ಸೆಕ್ಯೂರಿಟಿ, ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಇಂಥವು ನೋಡಿಕೊಂಡು ಹಣಕಾಸಿನ ವ್ಯವಸ್ಥೆ ನಲ್ಲಿ ಕೊಡೋದನ್ನ ಗ್ರಾಮ ಪಂಚಾಯತ್ ನೋಡ್ಕೊಂತಾರೆ. ಅವಶ್ಯಕತೆ ಇಲ್ಲ ಅಂತ. ಅದೇ ತಾನೇ ನಾವು ಹೇಳ್ತಿರೋದು. ಅಧಿಕಾರ ವಿಕೇಂದ್ರೀಕರಣ ಅಂತ ಈ ಪಂಚಾಯತ್ ರಾಜ್ ವ್ಯವಸ್ಥೆ ತಂದಿರೋದು ಯಾಕೆ? ಈ ಸಿಸ್ಟಮ್, ಫೆಡರಲ್ ಸಿಸ್ಟಮ್ ಇರೋದು ಯಾಕೆ? ರಾಜ್ಯ ಸರ್ಕಾರಗಳು ಇರೋದು ಯಾಕೆ? ಕೇವಲ ಈ ರಾಜ್ಯ ಸರ್ಕಾರಗಳು ಕೊನೆಗೆ ಹೆಂಗೆ ಅಂದ್ರೆ ಬರೀ ಬೀದಿ ದೀಪ ರೆಡಿ ಮಾಡು, ಕಸ ಗುಡಿಸು, ನೀರು ಕೊಡು, ಇಷ್ಟಕ್ಕೆ ಸೀಮಿತ ಮಾಡೋದಾದ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕಾಗಿ ನಾವು ಎಲ್ಲಾ ಪಟ್ಟಿಗಳು, ಈಗ ಎಷ್ಟೊಂದು, ಈಗ ನೀಟ್ ಬಂದ್ಬಿಡ್ತು ಕರ್ನಾಟಕದಲ್ಲಿ, ಈಗ CET ಮಾಡ್ತಾ ಇದ್ದವರು ನೀಟ್ ಬಂದ್ಬಿಡ್ತು, ಈಗೆಲ್ಲ ಕೇಂದ್ರವರೇ ತೀರ್ಮಾನ ಮಾಡಿದ್ರೆ ರಾಜ್ಯದ ಜನಗಳಿಗೆ ಅನಾನುಕೂಲ ಆಗುತ್ತಲ್ಲ, ಅನ್ಯಾಯ ಆಗ್ತದಲ್ಲ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದಲ್ಲ. ಸೊ ಈ ತರ ಹಂತವಾಗಿ ಎಲ್ಲ ಕೇಂದ್ರದ ಇರ್ತಾ ಹೋಗ್ತಾ ಇದೆ. ರಾಜ್ಯಗಳಿಗೂ ಅಧಿಕಾರ ಕೊಡಬೇಕು. ಇವೆಲ್ಲ ನಾವು ನೀವು ಹೇಳಿದ GST ತಗೊಂಡ್ ಬಂದ್ಬಿಟ್ರೆ ರಾಜ್ಯಗಳಿಗೆ ತುಂಬಾ ಕಷ್ಟ ಆಗ್ತದೆ. ಆಯ್ತಾ? ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ? ಸರಿನಾ ತಪ್ಪ ಕೊಡ್ರೆ GST ವ್ಯವಸ್ಥೆ ಸರಿ, ಅದನ್ನ ಮೂಲ ತಗೊಂಬಂದಿದ್ದು ಕಾಂಗ್ರೆಸ್ ಅವರ GST ತಗೊಂಬಂದು ಅವಾಗ ಅಪೋಸ್ ಮಾಡಿದ್ರು BJP ಅವರು. ಈಗಿನ ಪ್ರಧಾನಮಂತ್ರಿಗಳು ಆಗಿನ ಮುಖ್ಯಮಂತ್ರಿ ಆಗಿದ್ರು ಗುಜರಾತ್ ಅಲ್ಲಿ. ಇದು ಫೆಡರಲ್ ಸಿಸ್ಟಮ್ಗೆ ಮಾರಕ, ಇದು ದೇಶವನ್ನ ವಿಭಾಗ ಮಾಡುವಂತ ಪ್ರಯತ್ನ, ಫೆಡರಲ್ ಸಿಸ್ಟಮ್ ದುರ್ಬಲ ಆಗುತ್ತೆ ಅಂತ ನರೇಂದ್ರ ಮೋದಿ ಅವರು ಹೇಳಿದಂಥದ್ದು. ನಂತರ ಅದು ಒಪ್ಕೊಂಡ್ರು. ಅವ್ರ ಮನವರಿಕೆ ಆಯ್ತು, ಇಲ್ಲ ಕಾಂಗ್ರೆಸ್ ತಂದಿರೋ ಸರಿ ಇದೆ ಅಂತ ಅವ್ರ ಮನವರಿಕೆ ಆಯ್ತು, ಕಾಂಗ್ರೆಸ್ ತಂದಿರೋದನ್ನೇ ಸರಿ ಅಂತ ಅಲ್ಲಿ ಮುಂದುವರಿಸಿದ್ರು. ಬಟ್
ಆ ಲೋಪಯುಕ್ತ GST ಇಂಪ್ಲಿಮೆಂಟೇಷನ್ ಇದೆಯಲ್ಲ ಅದು ಮಾಡಬಾರ್ದಾಗಿತ್ತು. ನಾವು ಅವಾಗಲೇ ಹೇಳಿದ್ವಿ 28% GST ಬೇಡ 18%ಗೆ ನಿಲ್ಲಿಸಿ ಅಂತ ನಾವು ಅವಾಗಲೇ ಹೇಳಿದ್ವಿ. ಅದನ್ನ 8 ವರ್ಷ ಆದ್ಮೇಲೆ ಅವ್ರು ಕೇಳಿದ್ದಾರೆ. 8 ವರ್ಷದವರೆಗೂ ನಾವು ದಿನ ಹೇಳ್ತಾ ರಾಹುಲ್ ಗಾಂಧಿ ಅವರು ಹೋದ ಕಡೆ ಬಂದ ಕಡೆ ಎಲ್ಲ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿ ಕೊನೆಗೆ ಒಂದು ಮನವರಿಕೆ ಆಯ್ತು, ಇಲ್ಲ ನಾನು ಮಾಡ್ತಾ ತಪ್ಪು, ಇದು ಲೂಟಿ ಮಾಡ್ತಾ ಇದೀವಿ, ಇದೊಂದು ಟೂಲ್ ಆಗಿ GST ಟೂಲ್ ಆಗಿ ಬಡವರನ್ನ ಲೂಟಿ ಮಾಡೋಕ್ಕೋಸ್ಕರ ಟೂಲ್ ಆಗಿ ಮಾಡಿಕೊಂಡಿದ್ದೀವಿ ಅಂತ ಹೇಳಿ ಅವ್ರ ಮನವರಿಕೆ ಆಯಿತು. ಇವತ್ತು ಕಡಿಮೆ ಮಾಡಿದ್ದಾರೆ, ಅದನ್ನ ನಾವು ವೆಲ್ಕಮ್ ಮಾಡಿದ್ದೀವಿ. ದಿಲೀಪ್, ಈಗ ಒಂದು ರೀತಿಯಲ್ಲಿ ಈ ಸೆಂಟ್ರಲೈಸೇಷನ್ಗೆ ಈ ತೆರಿಗೆ ಕಡಿಮೆ ಮಾಡುವುದು ಈಗ ಏನಾಗ್ಬಿಡುತ್ತೆ, ಇನ್ ಜನರಲ್ ಆಗಿ ಅಲ್ಲ ರೀ ತೆರಿಗೆ ಕಡಿಮೆ ಮಾಡಿದ್ರೆ ಅದನ್ನು ಒಪ್ಪಕ್ಕೆ ನೀವು ರೆಡಿ ಇಲ್ಲ, ತೆರಿಗೆ ಜಾಸ್ತಿ ಮಾಡಿದ್ರೆ ಬೆಲೆ ಏರಿಕೆ ಮಾಡಿದ್ರು ಅಂತ ಬಾಯಿ ಬಡ್ಕೋತೀರಾ ಅಂತಾರೆ. ಪ್ರಶ್ನೆ ಏನು ಬರ್ತಿದೆ ಅಂದರೆ ರಾಜ್ಯಗಳ ಕಡೆಯಿಂದ ಈ ತೆರಿಗೆ ಕಡಿಮೆ ಮಾಡುವುದರಿಂದ ರಾಜ್ಯಗಳ ಪಾಲು ಕಡಿಮೆ ಆಗಿಬಿಡುತ್ತೆ, ಕೇಂದ್ರದ ಪಾಲು ಅಲ್ಲೇ ಉಳ್ಕೊಳ್ಳುತ್ತೆ. ಕೇಂದ್ರಕ್ಕೆ ತೆರಿಗೆ ಹಾಕುವ ಹಲವಾರು ಬಾಬ್ತುಗಳಿವೆ, ರಾಜ್ಯದ ತೆರಿಗೆ ಬಾಬ್ತುಗಳು, ತೆರಿಗೆ ವಿಧಿಸಬಹುದಾದ ಬಾಬ್ತುಗಳು ಬಹಳ ಕಡಿಮೆ ಇದೆ. ಹೀಗಾಗಿ ರಾಜ್ಯಗಳು ಕುಂಠಿತಗೊಂಡು ಕೇಂದ್ರ ಬಲವರ್ಧನೆ ಆಗುವಂಥ ಕೆಲಸ ಅಂತ ಕೆಲವರು ವಿಶ್ಲೇಷಣೆ ಮಾಡ್ತಾರೆ. ಏನು ಹೇಳ್ತೀರಿ ಇದಕ್ಕೆ? ನೋಡಿ ಸರ್, GST ಅಂತಕ್ಕಂಥದ್ದು ನಿಮ್ಗೆಲ್ಲರೂ ಗೊತ್ತಿದೆ. ಯಾವುದ್ರ ಮೇಲೆ GST ಹಾಕಿದ್ರು ಒಂದು ವಾಟರ್ ಬಾಟ್ಲ್ ಮೇಲೆ ಹಾಕಿದ್ರು 50% ಸೆಂಟ್ರಲ್ ಹೋಗುತ್ತೆ, 50% GST ಬಂದೇ ಬರ್ತದೆ. ಸೊ ಇವಾಗ ಉಳ್ಕೊಂಡಿರ್ತಕ್ಕಂಥ ಯಾವ ಪೆಟ್ರೋಲ್ ಹೇಳ್ತಿದ್ದಾರೆ, ಅಬಕಾರಿ ಹೇಳ್ತಿದ್ದಾರೆ. ಸೊ ಪೆಟ್ರೋಲ್ ನಲ್ಲಿ ಅತಿ ಹೆಚ್ಚು ಲಾಭ ಪಡಿತಾ ಇರೋರು ಸ್ಟೇಟ್ ನವರೇನೆ. ಉದಾಹರಣೆಗೆ ಪೆಟ್ರೋಲ್ ದಿಂದ ಡೇಟಾ ಪ್ರಕಾರ ಮುಗಿಸ್ತೀನಿ, ಮಾತಾಡಕ್ ಅವಕಾಶ ಕೊಡ್ಬೇಕು ನೀವು. ಪೆಟ್ರೋಲ್ ನಲ್ಲಿ 4 ಭಾಗ ಬರುತ್ತೆ. ಒಂದು ಬೇಸ್ ಪ್ರೈಸ್, ಎಕ್ಸೈಸ್ ಡ್ಯೂಟಿ, ಡೀಲರ್ ಅಂಡ್ ಕಮಿಷನ್ ಟ್ಯಾಕ್ಸ್ ಅಂಡ್ ವ್ಯಾಟ್ ಅಂತ 4 ಬರ್ತದೆ. ಬೇಸ್ ಪ್ರೈಸ್ ಎಷ್ಟಿದೆ? 55 ರೂಪಾಯಿ ಇದೆ. ಡೀಲರ್ಸ್ ಅಂಡ್ ಕಮಿಷನ್ ಎಷ್ಟಿದೆ? 4 ರಿಂದ 5 ರೂಪಾಯಿ ಇದೆ. ಸೆಂಟ್ರಲ್ ಎಷ್ಟಿದೆ ಟ್ಯಾಕ್ಸ್? ಪೆಟ್ರೋಲ್ 13 ರೂಪಾಯಿ, ಡೀಸೆಲ್ 10 ರೂಪಾಯಿ. ಇದು ಎಲ್ಲಾ ರಾಜ್ಯಗಳಿಗೂ ನೀವು ಗುಜರಾತ್ ಅಲ್ಲೂ ಅಷ್ಟೇ 13 ರೂಪಾಯಿ ಇರುತ್ತೆ, ಕರ್ನಾಟಕದಲ್ಲೂ 13 ರೂಪಾಯಿ ಇರುತ್ತೆ. ಆದ್ರೆ ವ್ಯಾಟ್ ಬದಲಾವಣೆ ಆಗ್ತಾ ಇರ್ತಾರೆ. ವ್ಯಾಟ್ ಹಾಕೋರು ಯಾರು? ರಾಜ್ಯದವರು. ಕರ್ನಾಟಕದಲ್ಲಿ 30% ಇದೆ ವ್ಯಾಟ್, ಗುಜರಾತ್ ಅಲ್ಲಿ 13% ಇದೆ, ಗೋವಾದಲ್ಲಿ 21% ಇದೆ, ಡೆಲ್ಲಿನಲ್ಲಿ 19% ಇದೆ. ಸೊ ಇದು ರಾಜ್ಯಕ್ಕೆ ಲಾಭನ ಅಥವಾ ಕೇಂದ್ರಕ್ಕೆ ಲಾಭನ ಯೋಚನೆ ಮಾಡ್ಬೇಕು ಸರ್. ಮತ್ತೆ ಸೆಕೆಂಡ್ ಥಿಂಗ್, GST ಇಂದ ಮೊದಲು ಏನಾಗ್ತಾ ಇತ್ತು, ವ್ಯಾಟ್ ಯಾರು ಬೇಕಾದ್ರೂ ಹಾಕೋಬೋದಾಯ್ತು. ಈಗ ತಮಿಳ್ನಾಡು ಒಂದು ಡಿಸೈಡ್ ಮಾಡೋಣ ಇಷ್ಟು % ಹಾಕ್ಬೇಕಂತ ಹೇಳಿ, ಕರ್ನಾಟಕ ನಾವು ಡಿಸೈಡ್ ಮಾಡೀವಿ ನಾವು ಇಷ್ಟು % ಹಾಕಬೇಕು ಅಂತ ಹೇಳಿ. ಸೊ ಸೆಂಟ್ರಲೈಸೇಷನ್ ಅಂದ್ರೆ GST ಸ್ಟೇಟ್ ಮತ್ತೆ ಸೆಂಟ್ರಲ್ ಡೈವರ್ಟಿಫಿಕೇಶನ್ ಏನಿದೆಯಲ್ವಾ, 50-50 ಅಂತ ಬಂತಲ್ವಾ, ಅದಿರ್ಲಿಲ್ಲ ಮುಂಚೆ. ಅವ್ರು ಎಷ್ಟು ಬೇಕಾದ್ರೂ ಹಾಕೋಬೋದಾಯ್ತು, ಇವ್ರು ಎಷ್ಟು ಬೇಕಾದ್ರೂ ಹಾಕೋಬೋದಾಯ್ತು, ಸಿಂಪ್ಲಿಫಿಕೇಶನ್ಸ್ ಇರ್ಲಿಲ್ಲ. ಇದರಿಂದ ರಾಜ್ಯಕ್ಕೆ ಲಾಭ 50% ನೇರವಾಗಿ ರಾಜ್ಯಕ್ಕೆ ಬರ್ತಾ ಇದೆ. ಸೊ ರಾಜ್ಯಕ್ಕೆ ಯಾವುದೇ ಕಾರಣದಿಂದ GST ಇಂದ ನಷ್ಟ ಆಗ್ತಾ ಇಲ್ಲ. ಮತ್ತೆ ಇದು ನಷ್ಟ ಆಗಿದ್ದ ಯಾರಿಗೆ ಅಂದ್ರೆ ಟ್ಯಾಕ್ಸ್ ಕಳ್ಳರಿಗೆ. ಟ್ಯಾಕ್ಸ್ ಕಟ್ತಿರ್ಲಿಲ್ಲ, ಸೊ ಅವ್ರೇನೇನೋ ಬೇರೆ ರೀತಿ ಸೇಲ್ ಮಾಡ್ಕೊಳ್ಳೋರು, ಇದರಿಂದ ಸಮಸ್ಯೆ ಆಯ್ತು. ಸರ್ ನೀವು ಇನ್ನೊಂದು ಅವಾಗಲೇ ರುಪಿ ವ್ಯಾಲ್ಯೂ ಹೇಳಿದ್ರಿ. ಸೊ ಡಾಲರ್ ವ್ಯಾಲ್ಯೂ ಜಾಸ್ತಿ ಆಗ್ಬಿಟ್ಟಿದೆ, ಯೂರೋ ವ್ಯಾಲ್ಯೂ ಜಾಸ್ತಿ ಆಗ್ಬಿಟ್ಟಿದೆ ಅಂತ. ಸರ್ ನೋಡಿ, ನೀವು ರುಪಿಗೆ ಹೋಲಿಸ್ಕೊಂಡ್ರೆ ನಮ್ದು GDP ಜಾಸ್ತಿ ಆಗ್ತಾ ಇದೆ, ಪ್ರತಿನಿತ್ಯ ಜಾಸ್ತಿ ಆಗ್ತಾ ಇದೆ. ಅದ್ರ ಜೊತೆಗೆ ಅಮೆರಿಕ GDP ನಮಗಿಂತ ಡಬಲ್ ಜಾಸ್ತಿ ಆಗ್ತಾ ಇದೆ. ಅವ್ರದ್ದು $30 ಟ್ರಿಲಿಯನ್ ಇದ್ರೆ ನಮ್ದು 4 ಟ್ರಿಲಿಯನ್ ಇದೆ. ಸೊ ಯಾವಾಗ ಇಲ್ಲಿ ಭಾರತದ ರುಪಿಯ ವ್ಯಾಲ್ಯೂ ಕಮ್ಮಿ ಆಗ್ತಾ ಇಲ್ಲ, ಡಾಲರ್ನ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತ ಹೇಳ್ತೀನಿ, ಇಂಡೋನೇಷ್ಯಾದ ವ್ಯಾಲ್ಯೂ ರುಪಿ ವ್ಯಾಲ್ಯೂಗಿಂತ ಕಮ್ಮಿ ಆಗಿದೆ, ಕಾಂಬೋಡಿಯಾದ ಕಮ್ಮಿ ಆಗಿದೆ, ಜಪಾನ್ ಕಮ್ಮಿ ಆಗಿದೆ. ಇದು ನಾವು ಅದನ್ನೇ ಹೇಳ್ತಾ ಇರೋದು ನಿಮ್ಗೆ. ಅವರು ಸ್ಟ್ರಾಂಗ್ ಆಗ್ತಾ ಇದಾರೆ ಅಂತಂದ್ರೆ ನಾವು ವೀಕ್ ಆಗ್ತಾ ಇದೀವಿ ಅಂತಲ್ಲ ಸರ್, ನಾವು ಬೆಳೀತಾ ಇದೀವಿ ಅಂತ ಅರ್ಥ. ಮತ್ತೆ ಇನ್ನು ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಮಾತನಾಡಿದ್ರು. ಟ್ಯಾಕ್ಸ್ ಡೆವಲ್ಯೂಷನ್ ಅಂತಕ್ಕಂಥದ್ದು ದಿಲೀಪ್, ನನ್ನ ವಾದಕ್ಕೂ ನಾನು ಹೇಳಿದ ಮಾತುಗೂ ಕೇಳಿಸ್ಕೊಳ್ಳಿ, ನಾನು ಹೇಳಿದ ಮಾತುಗೂ ನೀವು ಮಾಡ್ತಿರುವುದಕ್ಕೂ ಸಂಬಂಧನೇ ಇಲ್ಲ. ಒಂದು ಜನರಲ್ ಟೆಂಡೆನ್ಸಿ ನಾನು ಮಾತಾಡ್ತಾ ಇದ್ದೀನಿ. ಜನರಲ್ ಟೆಂಡೆನ್ಸಿ, ಊರಲ್ಲಿ 4ನೇ ಶ್ರೀಮಂತ ನಾನು ಆದೆ ಅಂತ ನಾನು ಹೇಳ್ತೀನಿ. ಇಡೀ ಒಂದು ಹಳ್ಳಿಲಿ 4ನೇ ಶ್ರೀಮಂತರೇ ನಾನು ಅಂತ ನಾನು ಹೇಳ್ಕೊಳ್ತೀನಿ. 4ನೇ ಶ್ರೀಮಂತ ನಾನು ಆದಾಗ 1ನೇ ಶ್ರೀಮಂತ, 2ನೇ ಶ್ರೀಮಂತ, 3ನೇ ಶ್ರೀಮಂತ ಒಂದು ಕಾರ್ ಇಟ್ಟಿರ್ತಾನೆ, ದೊಡ್ಡ ಬಂಗ್ಲೆ ಕಟ್ಟಿರ್ತಾನೆ, ಮಕ್ಕಳು ಚೆನ್ನಾಗಿರ್ತಾರೆ, ಒಳ್ಳೊಳ್ಳೆ ಸ್ಕೂಲ್ ಓದಿಸ್ತಾ ಇರ್ತಾನೆ, ಅವನು ಆಳು ಕಾಳು ಇರ್ತಾರೆ. ಶ್ರೀಮಂತ ಅನ್ನೋದಕ್ಕೆ ವ್ಯಾಖ್ಯಾನ ಹೇಳ್ತಾ ಇದ್ದೀನಿ. ನಾನು 4ನೇ ಶ್ರೀಮಂತ ಆಗ್ಬಿಟ್ಟು ನನ್ನದೇ ಮಕ್ಕಳಿಗೆ ದುಡಿಮೆ ಇಲ್ಲ, ಊಟಕ್ಕಿಲ್ಲ, ಬಟ್ಟೆಗಿಲ್ಲ, ನಾನು 4ನೇ ಶ್ರೀಮಂತ ಅಂತ ನಾನು ಹೇಳ್ಕೊಂಡ್ರೆ ಹೇಗೋ, ನಾನು ಯಾವ ಥರ ಹೇಳ್ತಿದ್ದೀನಿ ಅರ್ಥ ಮಾಡ್ಕೊಂಬಿಟ್ಟಿದ್ದು. ಒಂದು ಸಾಂದರ್ಭಿಕ ಉದಾಹರಣೆ ಕೊಟ್ಟೆ ಅಷ್ಟೇ. ನಾವು 1, 2, 3 ಟಾಪ್ 4 ಅಲ್ಲಿ ನಾವಿದ್ದೀವಿ. ತುಂಬ ಖುಷಿ ನನಗೆ, ಅದ್ರ ಪಾರ್ಟ್ ಅಲ್ವಾ ನಾನು. GDP ಗ್ರೋತ್ ಕಮ್ಮಿ ಆಗಿದ್ರೆ ನೀವು ಕೇಳಿಸ್ಕೊಳ್ಳಿ, ಇದೇ ಪೇಷನ್ಸ್ ಇಲ್ಲ. ಎಲ್ಲಿ ಸಿಕ್ಕಾಕೊಳ್ತೀರಾ ಅಂತ ನಿಮಗೆ ಬರುತ್ತಲ್ಲ, ಅಲ್ಲಿಗೆ ಗಲ್ವೆ ಮಾಡ್ಬಿಡ್ತೀರಿ ನೀವು. ಅದಾಗಬಾರ್ದು. ಕೇಳಿಸ್ಕೊಳ್ಳಿ, ನೀಟ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ನಾವು 4ನೇ ಸ್ಥಾನದಲ್ಲಿರೋದೇ ನಿಜ ಆದಾಗ ಯಾವ ವ್ಯಾಲ್ಯೂವನ್ನು ಆ 3 ದೇಶಗಳ ಕರೆನ್ಸಿಗಳು ಪಡ್ಕೊಳ್ತಾವೋ ಆ ವ್ಯಾಲ್ಯೂ ನನ್ನ ದೇಶದ ಕರೆನ್ಸಿಗೂ ಬರಬೇಕು. ಪಾಯಿಂಟ್ 1. ಪಾಯಿಂಟ್ 2, ನನ್ನ ದೇಶದ ತಲಾ ಆದಾಯ ಕೂಡ. ಈಗ ಒಬ್ಬೊಂದು 22,000 ಅಂತಾರೆ, ಒಬ್ಬೊಂದು 2,000 ಅಂತನ್ರಿ, ಒಬ್ಬೊಂದು 28,000 ಅಂತಾರೆ, ಒಬ್ಬರು 4,000 ಅಂತಾರೆ. ಹಾಗಿದ್ದಾಗ ಆ ಅಂತರ ಇದೆಯಲ್ಲ, ಅದು ಕನ್ವಿನ್ಸ್ ಆಗ್ತಿಲ್ವಲ್ಲ ನನಗೆ. ನಿಮಗೆ ತಲಾ ಆದಾಯದ ಕಾನ್ಸೆಪ್ಟ್ ಒಂದು ನಿಮಿಷ ಕೇಳ್ತೀನಿ ದಿಲೀಪ್.
ಫ್ರಾಂಕ್ಲಿ ಕ್ವಶನ್, ತಲಾ ಆದಾಯ ಅಂದ್ರೆ ಏನು ಹೇಳಿ ನನಗೆ ಎಕ್ಸ್ಪ್ಲೈನ್ ಪರ್ ಕ್ಯಾಪಿಟಲ್ ಇನ್ಕಮ್ ಅದೇ ಏನು ಹೇಳಿ ಎಕ್ಸ್ಪ್ಲೈನ್. ಸರ್ ಪ್ರತಿಯೊಬ್ಬ ಮನುಷ್ಯನ ಟೋಟಲ್ ಇನ್ಕಮ್ ಆಫ್ ದ ಕಂಟ್ರಿ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ಅಲ್ವಾ, ಸರಳವಾಗಿದೆ. ಎಸ್ ಸೊ ಇದಿದ್ದಾಗ ಇದು ಅಮೆರಿಕಾದಲ್ಲಿ ಜಾಸ್ತಿ ಬರುತ್ತೆ, ಜಪಾನಲ್ಲಿ ಜಾಸ್ತಿ ಬರುತ್ತೆ, ಸ್ವಿಟ್ಜರ್ಲೆಂಡ್ ಜಾಸ್ತಿ ಬರುತ್ತೆ ಅಂದಾಗ ಇಯರ್ ಬೈ ಇಯರ್ ಜಾಸ್ತಿ ಆಗ್ತಾ ಇದೆಯಲ್ಲ ಸರ್, ಭಾರತದ್ದು ಏನು ಕಮ್ಮಿ ಆಗ್ತಾ ಇಲ್ವಲ್ಲ. ಬರೀ 10 ವರ್ಷಗಳ ಹಿಂದೆ ಜನಸಂಖ್ಯೆನೇ ಶಾಪ ಆಗುವುದಾದರೆ 150-160 ಸ್ಥಾನದಲ್ಲಿ ಚೈನಾನು ಇದ್ರಿ, 73-74 ಬಂದು ನಿಂತಿದ್ದಾರೆ. ನಾವು 160, 155 ನಾವು ಯಾಕಿದ್ದೀವಿ ತಗೊಳ್ತಾ ಇದ್ದೀವಿ ಅಂತ ಎಕನಾಮಿಸ್ಟ್ಗಳ ಕ್ವಶನ್ ರೀ, ನಾನು ಕೇಳೋದಲ್ಲ. ಇದು 2014 ನಾವು 10ನೇ ಸ್ಥಾನದಲ್ಲಿ ಇದ್ವಲ್ಲ. ಕೇಳಿಸ್ಕೊಳ್ಳಿ, ಫಸ್ಟ್ ನಿಮ್ಗೆ ಇದೆ ಬೇಸಿಕ್ಸೇ ಮಾತಾಡ್ತಿದ್ದಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ಕೇಳಿಸ್ಕೊಳ್ಳಿ, ಒಂದು ತಿಳ್ಕೊಳ್ಳಿ, ಹಣದ ಮೌಲ್ಯ ಬೇರೆ, ಎಸ್ ಹಣದ ಮೌಲ್ಯ ಬೇರೆ, Yes. ಹಣದ ಗಾತ್ರ ಬೇರೆ. ಎಸ್ ದಟ್ಸ್ ಐ ಆಮ್ ಟೆಲ್ಲಿಂಗ್. ಎಸ್ ಅರ್ಥ ಆಯ್ತಾ? ತಂದೆಯೊಬ್ಬನ ಕಡೆಯ ಸಂಬಳ ಮಗನ ಫಸ್ಟ್ ಸಂಬಳಕ್ಕೆ ಮ್ಯಾಚ್ ಆಗುತ್ತೆ ರೀ. ಎಸ್ ಮಗ ತಗೊಳ್ಳೋ ಫಸ್ಟ್ ತಿಂಗಳು ಸ್ಯಾಲ್ರಿ ಇರುತ್ತಲ್ಲ, ಅಪ್ಪ ಎಲ್ಲ ವರ್ಷ 60 ವರ್ಷವರೆಗೂ ದುಡಿದು ಅವನು 8,000 ಟ್ರೇಡ್ ಆಗ್ತಾನೆ. ಅವನು ಮಗ ಅಪ್ಪ 10,000 ಬಂತು ನಂದು ಅಂತಾನೆ, ಅಪ್ಪನ ಮ್ಯಾಚ್ ಮಾಡ್ಬಿಡ್ತಾನೆ ಅವನಂಗಾದ್ರೆ. ಹಣದ ಮೌಲ್ಯ ಮಾತಾಡಿ ಇಲ್ಲಿ. ಈಗ ಜಾಸ್ತಿ ಆಯ್ತು, ಗಾತ್ರ ಜಾಸ್ತಿ ಆಯ್ತು ಎನ್ನುವುದು, ಗಾತ್ರ ಜಾಸ್ತಿ ಆಯ್ತು ಎನ್ನುವುದು, ಸಂಗ್ರಹ ಜಾಸ್ತಿ ಆಯ್ತು ಎನ್ನುವುದು ಹಣದ ಮೌಲ್ಯಕ್ಕೆ ಮ್ಯಾಚ್ ಮಾಡಲ್ಲ. ಹಣದ ಮೌಲ್ಯ ಹೇಳ್ತಿದ್ದೀರಿ ಅಂದ್ರೆ ಡಾಲರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ, ನಮ್ದು ಜಾಸ್ತಿ ಆಗ್ಬೇಕು, ನಮ್ದು ಜಾಸ್ತಿ ಆಗ್ಬೇಕಂತ ಅಲ್ವಾ? ಸಿಂಪಲ್ ಸಿಂಪಲ್ ಕ್ವಶನ್. ನಿಮ್ ಸಿಂಪಲ್ ಕ್ವಶನ್ ಸಿಂಪಲ್ ಆಗಿ ಆನ್ಸರ್ ಮಾಡ್ತೀನಿ. ಅಮೆರಿಕದು $33 ಟ್ರಿಲಿಯನ್ ಇದೆ. ಸೊ 2014 ಅಲ್ಲಿ ಐ ಥಿಂಕ್ ಅದು $20 ಟ್ರಿಲಿಯನ್ ಇತ್ತು. ಈಗ ಅಮೆರಿಕ 33 ಇದೆ, ಭಾರತ ನಮ್ದೆಷ್ಟಿತ್ತು 2 ಪಾಯಿಂಟ್ ಸಮಥಿಂಗ್ ಇತ್ತು, ನಾವು 4 ಹೋಗಿದೀವಿ, ಅಂದ್ರೆ $4 ಟ್ರಿಲಿಯನ್ ಹೋಗಿದೀವಿ. ಸೊ ಅವ್ರು ಸ್ಪೀಡ್ ಆಗಿ ಬೆಳೆದಿದ್ದಾರೆ ಅಂತಂದ್ರೆ ಅವ್ರ ವ್ಯಾಲ್ಯೂ ಜಾಸ್ತಿ ಆಗಿದೆ, ಹಂಗಂತೇಳಿ ಮನಿ ವ್ಯಾಲ್ಯೂ ಕಮ್ಮಿ ಆಗಿಲ್ಲ, ಮನಿ ವ್ಯಾಲ್ಯೂನು ಜಾಸ್ತಿ ಆಗ್ತಾ ಇದೆ ನಮ್ದು. ನಾವ್ಯಾಕೆ ಅಮೆರಿಕ ಕಂಪೇರ್ ಮಾಡ್ಕೊಳ್ಳೋಣ? ಜಪಾನ್ ಕರೆನ್ಸಿ ಹೋಲ್ಸ್ಕೊಂಡು ನಾವು ಇಂಪ್ರೂವ್ ಆಗ್ತಾ ಇದೀವಲ್ಲ ಸರ್, ಇಂಡೋನೇಷ್ಯಾ ಹೋಲ್ಸ್ಕೊಂಡು ನಾವು ಇಂಪ್ರೂವ್ ಆಗ್ತಾ ಇದೀವಲ್ಲ. ದಿಲೀಪ್, ಇದನ್ನ ಯಾರಾದ್ರೂ ನೋಡ್ತಾ ಇರ್ತಾರ, ನಕ್ಕು ಬಿಡ್ತಾರ್ರಿ. ಇಂಡೋನೇಷ್ಯಾ ನಿಮ್ಮ ಆರ್ಗ್ಯುಮೆಂಟ್ಗೆ ನಿಜವಾಗ್ಲೂ ಜೋರ ನಕ್ಕು ಬಿಡ್ತಾರ್ರಿ. ಎಕನಾಮಿಕ್ಸ್ ಗೊತ್ತಿರೋ ಯಾರು ಹಿಂಗ್ ಮಾತಾಡೋದು? ಡಿಬೇಟ್ ಮತ್ತೆ